ಪೋಸ್ಟ್ ಆಫೀಸ್ನಲ್ಲಿ 500 ರು ಉಳಿತಾಯ ಮಾಡಿ 30 ಲಕ್ಷ ರೂಪಾಯಿ ಪಡೆಯಿರಿ. ಸುರಕ್ಷಾ ಯೋಜನೆ. ಪೋಸ್ಟ್ ಆಫೀಸ್ನಲ್ಲಿ ಸಣ್ಣ ಉಳಿತಾಯ ಮೂಲಕ ದೊಡ್ಡ ಆದಾಯ ಪಡೆಯುವ ಹಲವು ಯೋಜನೆಗಳಿವೆ. ಈ ಪೈಕಿ ಪ್ರತಿದಿನ 500 ರೂಪಾಯಿ ಉಳಿತಾಯ ಮಾಡಿ 30 ಲಕ್ಷ ರೂಪಾಯಿವರೆಗೆ ಆದಾಯ ಪಡೆಯುವ ಉತ್ತಮ ಯೋಜನೆ ಇಲ್ಲಿದೆ. ಹೂಡಿಕೆ, ಲಾಭ, ಆದಾಯ ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ. ಪ್ರತಿದಿನ ರೂಪಾಯಿ 50 ಉಳಿಸಿ ರು 30 ಲಕ್ಷ ಪಡೆಯಿರಿ. ನೀವು ಪ್ರತಿದಿನ ರು 50 ಹೂಡಿಕೆ ಮಾಡಿದರೆ ಮೆಚುರಿಟಿಯಲ್ಲಿ 35 ಲಕ್ಷ ರೂಪಾಯಿಗಳವರೆಗೆ ಪಡೆಯಬಹುದು. ಭಾರತೀಯ ಪೋಸ್ಟಲ್ ಇಲಾಖೆಯು ನೀಡುತ್ತಿರುವ ಅದ್ಭುತ ಯೋಜನೆ ಪೋಸ್ಟ್ ಆಫೀಸ್ ಗ್ರಾಮ ಸುರಕ್ಷಾ ಯೋಜನೆ. ಪೋಸ್ಟ್ ಆಫೀಸ್ ಗ್ರಾಮ ಸುರಕ್ಷಾ ಯೋಜನೆ 2024 ಅಡಿಯಲ್ಲಿ ಸ್ಪೆಷಲಿಸ್ಟ್ ಸೇವಿಂಗ್ಸ್ ಸ್ಕೀಮ್ಗಾಗಿ ಗ್ರಾಮೀಣ ಪ್ರದೇಶಗಳ ಜನರಿಗಾಗಿ ಈ ಯೋಜನೆಯನ್ನು ತೆರೆಯಲಾಗಿದೆ. ಈ ಯೋಜನೆಯ ಮೂಲಕ ನಾಗರಿಕರು ನಿಯಮಿತವಾಗಿ ಹೂಡಿಕೆ ಮಾಡುವ ಮೂಲಕ ಉತ್ತಮ ಆದಾಯವನ್ನು ಪಡೆಯಬಹುದು. ಅವರ ಭವಿಷ್ಯವನ್ನು ಸುರಕ್ಷಿತಗೊಳಿಸಬಹುದು. ಪೋಸ್ಟ್ ಆಫೀಸ್ ಗ್ರಾಮ ಸುರಕ್ಷಾ ಯೋಜನೆಯ ಪ್ರಯೋಜನಗಳು, ಇದರ ಅರ್ಹತೆಗಳು, ಅರ್ಜಿ ಪ್ರಕ್ರಿಯೆ ಕುರಿತು ಸಂಪೂರ್ಣ ವಿವರ. ಪೋಸ್ಟ್ ಆಫೀಸ್ ಗ್ರಾಮ ಸುರಕ್ಷಾ ಯೋಜನೆಯನ್ನು ಗ್ರಾಮೀಣ ಪ್ರದೇಶದ ಜನರಿಗಾಗಿ ತರಲಾಗಿದೆ. ಈ ಯೋಜನೆಯ ಹೆಸರು ಪೋಸ್ಟ್ ಆಫೀಸ್ ಗ್ರಾಮೀಣ ಭದ್ರತಾ ಯೋಜನೆ. ಇದನ್ನು ಭಾರತೀಯ ಅಂಚೆ ಇಲಾಖೆ ಪ್ರಾರಂಭಿಸಿದೆ. ಲಾಭಾರ್ಥಿಗಳು ದೇಶದ ಗ್ರಾಮೀಣ ಜನರು. ಇದರ ಮುಖ್ಯ ಉದ್ದೇಶವೆಂದರೆ ಗ್ರಾಮೀಣ ಜನರನ್ನು ಉಳಿತಾಯ ಮಾಡಲು ಜಾಗೃತಗೊಳಿಸುವುದು. 19 ರಿಂದ 55 ವರ್ಷದೊಳಗಿನ ಯಾರಾದರೂ ಪೋಸ್ಟ್ ಆಫೀಸ್ ಗ್ರಾಮ ಸುರಕ್ಷಾ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಈ ಯೋಜನೆಯಲ್ಲಿ ಕಂತು ಪಾವತಿ ಮಾಸಿಕ, ತ್ರೈಮಾಸಿಕ, ಅರ್ಧವಾರ್ಷಿಕ ಅಥವಾ ವಾರ್ಷಿಕವಾಗಿರುತ್ತದೆ. ಪೋಸ್ಟ್ ಆಫೀಸ್ ಗ್ರಾಮ ಸುರಕ್ಷಾ ಯೋಜನೆಯಿಂದ ಹೂಡಿಕೆದಾರರು ಹೆಚ್ಚಿನ ಆದಾಯವನ್ನು ಪಡೆಯುತ್ತಾರೆ. ಈ ಯೋಜನೆಯಲ್ಲಿ ಹೂಡಿಕೆದಾರರು ರು 10,000 ದಿಂದ ರು 10 ಲಕ್ಷದವರೆಗೆ ಹೂಡಿಕೆ ಮಾಡಬಹುದು. ಪೋಸ್ಟ್ ಆಫೀಸ್ ಗ್ರಾಮ ಸುರಕ್ಷಾ ಯೋಜನೆಯಲ್ಲಿ ತಿಂಗಳಿಗೆ ರು 1,500 ಹೂಡಿಕೆ ಮಾಡುವ ಮೂಲಕ ರು 31 ಲಕ್ಷದಿಂದ 35 ಲಕ್ಷದವರೆಗೆ ಲಾಭ ಪಡೆಯುತ್ತಾರೆ. ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವವರು ಜೀವ ವಿಮೆಯನ್ನು ಸಹ ಪಡೆಯುತ್ತಾರೆ. ನೀವು ಬಯಸಿದರೆ ಈ ಯೋಜನೆಯಡಿಯಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ಆದರೆ ನೀವು ಪೋಸ್ಟ್ ಆಫೀಸ್ ಗ್ರಾಮ ಸುರಕ್ಷಾ ಯೋಜನೆಯಲ್ಲಿ ಹೂಡಿಕೆ ಮಾಡಿದ 4 ವರ್ಷಗಳ ನಂತರ ಮಾತ್ರ ಸಾಲವನ್ನು ಪಡೆಯಲು ಅರ್ಹರಾಗಿರುತ್ತೀರಿ. ಪೋಸ್ಟ್ ಆಫೀಸ್ ಗ್ರಾಮ ಸುರಕ್ಷಾ ಯೋಜನೆ ಪ್ರಯೋಜನಗಳನ್ನು ಪಡೆಯಲು ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು. ಅರ್ಜಿದಾರರು ಕನಿಷ್ಠ 19 ವರ್ಷ ಮತ್ತು ಗರಿಷ್ಠ 55 ವರ್ಷ ವಯಸ್ಸಿನವರಾಗಿರಬೇಕು. ಎಲ್ಲ ವರ್ಗದ ಜನರು ಈ ಯೋಜನೆಯ ಮೂಲಕ ಪ್ರಯೋಜನ ಪಡೆಯಬಹುದು. ಗ್ರಾಮ ಪೋಸ್ಟ್ ಆಫೀಸ್ ಭದ್ರತಾ ಯೋಜನೆಯಡಿ ಅರ್ಜಿ ಸಲ್ಲಿಸಲು ನೀವು ಮೊದಲು ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಹೋಗಬೇಕು. ಅಂಚೆ ಕಚೇರಿಗೆ ಹೋದ ನಂತರ ಗ್ರಾಮ ಸುರಕ್ಷಾ ಯೋಜನೆಗೆ ಸಂಬಂಧಿಸಿದ ಅರ್ಜಿ ನಮೂನೆಯನ್ನು ಪಡೆಯಬೇಕು. ಅರ್ಜಿ ನಮೂನೆಯನ್ನು ಸ್ವೀಕರಿಸಿದ ನಂತರ ನೀವು ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಅದರಲ್ಲಿ ಎಚ್ಚರಿಕೆಯಿಂದ ಭರ್ತಿ ಮಾಡಬೇಕು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.